ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ಅಷ್ಟಮಿ, ಪುಷ್ಯ ನಕ್ಷತ್ರ, ಭಾರ್ಗವ ವಾಸರ. ಈ ದಿನದಲ್ಲಿರ್ತಕ್ಕಂತಹ ದಿನಾಂಕ ಇದೆಯಲ್ಲ, ನಿಮಗೆ ಗೊತ್ತಿರೋ ಹಾಗೆ ಒಂದಷ್ಟು ಅದೃಷ್ಟದ ದೆಸೆಯನ್ನು ಸೆಳೆತ ಮಾಡಿಕೊಳ್ಳುವ ದಿನ. ಪ್ರೀತಿಯ ಬಂಧುಗಳೇ, 24 ಸಲ ನೀವು 24 ಅನ್ನೋದನ್ನು 24 ಸಲ ಬರೆದು ಬಿಟ್ಟು ಒಂದು ಪುಸ್ತಕದಲ್ಲಿ ಅದಕ್ಕೆ ಸ್ವಲ್ಪ ಸಿಂಧೂರವನ್ನು ಇಟ್ಟು ನವಲೆಗಳ ನೀಡುತ್ತೀನಿ ಅಂತಂದರೆ ಅದರ ಮೇಲೆ ಕೈ ಇಟ್ಟು ಸಂಕಲ್ಪ ಮಾಡಿಕೊಳ್ಳಿ. ಬಹುಶಃ ನಿಮ್ಮ ಮನೆಯಲ್ಲಿ ಮುಂದಕ್ಕೆ ಬಹುಶಃ ಅದೃಷ್ಟವಂತ ಮಕ್ಕಳು, ಬುದ್ಧಿವಂತ ಮಕ್ಕಳು, ವಿದ್ಯಾವಂತ ಮಕ್ಕಳು ಜನಿಸಬಹುದು. ಇದನ್ನು 24 ಸಂಖ್ಯೆಯನ್ನು ಬರೆದು ಅದರ ಮೇಲೆ ಸಿಂಧೂರ ಹಾಕಿ ನವಲೆಗೆರೆ ಇಡ್ತೀನಿ ಅಂತಂದರೆ ನಮಗೆ ಈಗ ತಕ್ಷಣಕ್ಕೆ ಇವು 3 ಬೇಕು ಗುರುಗಳೇ ಅನ್ನೋದೇ. ಆದರೆ ನೀವು ಈ ಹಸು ತಿನ್ನುತ್ತಲ್ಲ, ಜೋಳ, ಆ ಜೋಳದ್ದು ಏನಿರುತ್ತೋ ಆ ತೆನೆ ಅದರ ಮೇಲೆ ಒಟ್ಟಾರೆ ಆ ಹಸಿರಿನ ಹುಲ್ಲಿ ಮೇಲೆ ಬರಿಬೇಕು. ಅದು ಉದ್ದಕ್ಕಿರುತ್ತೆ ನೋಡಿ, ಆ ಒಂದು ಜೋಳದ ಲೀಫು ದೊಡ್ಡದಾಗಿರೋವಂಥದ್ದು. ಅದರ ಮೇಲೆ 24ನ ಸಂಖ್ಯೆಯನ್ನು 24 ಬರೆದು ಬಿಟ್ಟು ಹಸುಗೆ ತಿನ್ನಿಸ್ತೀನಿ ಅಂತಂದರೆ ಪರಮಾಶ್ಚರ್ಯ, ಪರಮಾದ್ಭುತಗಳೇ ನಡೆದು ಬಿಡ್ತವೆ. ಪ್ರೀತಿಯ ಬಂಧುಗಳೇ, ಇದನ್ನು ನೀವು ಬರೆದು ಹಸುಗೆ ತಿನ್ನಿಸುವಂಥದ್ದು, ಅಥವಾ ಹಸುವಿಗೆ ಇವತ್ತು ನೀವು ಒಂದಷ್ಟು ಬೆಲ್ಲವನ್ನು ತಿನ್ನಿಸ್ತೀನಿ ಅಂತಂದರೂ ಕೂಡ ನಿಮ್ಮ ಮನಸ್ಸಲ್ಲಿ ಒಂದು ಸಲ ನಾನೀಗ ಆಗಬೇಕು ಅಂದ್ಕೊಂಡಿದ್ದೇನೆ, ಬಹುಶಃ ನನಗಿಂತಹ ಒಂದು ಕೆಲಸ ಶೀಘ್ರವಾಗಿ ಆಗಬೇಕು ಅಂದ್ಕೊಂಡಿದ್ದೇನೆ, ನಾನು ಪ್ರಯತ್ನ ಮಾಡ್ತಾ ಇರೋ ಅಷ್ಟು ಕೆಲಸ ಯಾಕೋ ಮೊಟಕಾಗ್ತಾ ಇದೆ, ಅದು ಶೀಘ್ರವಾಗಿ ಜಾರಿಗೆ ಬರಬೇಕು, ನನ್ನನ್ನು ಕೈ ಹಿಡಿಬೇಕು ಆ ಕೆಲಸ ಅಂತ ನೀವೇನಾದರೂ ಅಂದುಕೊಂಡು ಹಸುವಿಗೆ ತಿನ್ನಿಸುವಾಗ ನಮಸ್ಕಾರ ಮಾಡಿಕೊಳ್ತೀನಿ ಅಂತಂದರೆ ಕಶ್ಚಿತ್ ಓಂ ಶ್ರೀ ಸುರಭ್ಯೇ ನಮಃ, ಓಂ ಶ್ರೀ ಸುರಭ್ಯೇ ನಮಃ ಅನ್ನೋ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು. ಅಥವಾ ಹಸುಗೂ ಮಾಡೋಕ್ಕಾಗಲಿಲ್ಲ, ಮನೆಯಲ್ಲಿ ಬರೆದು ಗುರುಗಳಂತಂದ್ರೆ ಬರೆದ ಬಿಟ್ಟು ಓಂ ಶ್ರೀ ಸುರಭ್ಯೇ ನಮಃ ಅಂತೇಳಿ 108 ಸಲ ಈ ದಿವಸ ಹೇಳ್ತೇನೆ ಅಂತಂದರೆ ಅತ್ಯಂತ ಅದ್ಭುತಗಳು ಜರುಗುತ್ತವೆ. ಶುಕ್ರವಾರ ದಿವಸ ಪುಷ್ಯ ನಕ್ಷತ್ರ, ನಂತರ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಈ 3 ಸಂದರ್ಭದಲ್ಲಿ ಸ್ವಲ್ಪ ಬೆಲ್ಲವನ್ನು ಬಾಯಿಗೆ ಹಾಕ್ಕೊಂಡು ಸಿಹಿಯನ್ನು ಸವಿಯೋ ಮುಖಾಂತರ ಸಿಹಿ ಆಲೋಚನೆಯನ್ನು ಮಾಡ್ತೀನಿ ಅಂತಂದರೆ ನೀವು ಸಿಹಿ ಸುದ್ದಿಯನ್ನು ಕೇಳುತ್ತೀರಿ. ಪ್ರೀತಿಯ ಬಂಧುಗಳು, ಶುಭಂಭೂಯ, ಒಳಿತಾಗಲಿ.